ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವಾಗ ಏನಂತ ನೋಡಿದ್ರೆ ಇದು ಡೇ 122ನ ವ್ಲಾಗು. ನಾವು ಬಂದಿರೋದೇ ಬೆಳಿಗ್ಗೆನೇ ಬಂದಿರೋದು ಹೈದರಾಬಾದಿಂದ. ಸರಿ ಅಂತ ಅಷ್ಟೊತ್ತಿಗೆ ಲೋಡೆಲ್ಲ ಇಳಿಸ್ಬಿಟ್ಟು ನಾನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದುಬಿಟ್ಟೆ ಜಲ್ದಿ. ಅವ್ರು ಅನ್ಲೋಡ್ ಮಾಡೋ ಅಷ್ಟೊಂದು ನೋಡಿದ್ರೆ ಟೈಮ್ 2:30 ಆಗಿಬಿಟ್ಟಿತ್ತು. ಅಲ್ಲಿ ಕಂಪನಿಯಲ್ಲಿ ಬರೀ ಹೇಳ್ಬಿಟ್ಟಿದ್ರು ಇವತ್ತೊಂದು ದಿನ ಲೇಟ್ ಆಗುತ್ತೆ ಗಾಡಿ ಬರೋಕ್ಕೆ ಅಂತ. ಸರಿ ಅಂತ ಅವ್ರು ಫೋನ್ ಮಾಡ್ತಾಯಿದ್ರು. ಸರಿ ನಾನು ಏನು ಮಾಡೋಕ್ಕಾಗಲ್ಲ, ಹೋಗ್ತಾ ಇದ್ದೆ. ಹೆಬ್ಬಾಳೆಲ್ಲ ಸ್ವಲ್ಪ ಫ್ರೀ ಇತ್ತು. ಈ ಹೊಸಕೋಟೆ ಮಾತ್ರ ಒಂದು ಸ್ವಲ್ಪ ಟ್ರಾಫಿಕ್ ಜಾಮ್ ಇತ್ತು. ಸರಿ ಅಂತ ಅದೆಲ್ಲ ದಾಟ್ಕೊಂಡು ಕರೆಕ್ಟಾಗಿ ಎಷ್ಟು ಒಂದು 4:20ಗೆಲ್ಲ ಹೋಗ್ಬಿಟ್ಟಿದ್ದೀನಿ ಕರೆಕ್ಟಾಗಿ ಗೋಡನ್ ಹತ್ರ. ಸೀದಾ ಹೋಗಿದ ತಕ್ಷಣ ಬಿಟ್ಟೆ ಗಾಡಿ. ಅವ್ರ ಗಾಡಿ ಹಂಗೆ ಲೋಡ್ ಮಾಡ್ತಾಯಿದ್ರು. ಸರಿ ಅಂತ ಅಷ್ಟೊತ್ತಿಗೆ ಮಲ್ಕೊಳ್ಳೋಣ ಅಂತ, ಈ ಬಿಸಿಲಿಗೆ ಬೇರೆ ಗಾಳಿ ನೋಡಿತಲ್ಲ ಏನಿಲ್ಲ, ನಿದ್ದೆನೇ ಬಂದಿಲ್ಲ. ಸರಿ ಅಂತ ಒಂದು 2 ಅವರ್ ಹಂಗೆ ಮಲ್ಕೊಂಡೆ ಕಣ್ಣು ಮುಚ್ಕೊಂಡು. ಸರಿ ಅಂತ ನೋಡಿದ್ರೆ ಅಷ್ಟೊತ್ತಿಗೆ ಒಂದು 7 ಗಂಟೆಗೆಲ್ಲ ಎಬ್ಬರಿಸ್ಬಿಟ್ರು. ಬಿಲ್ ಬಂದೈತೆ ಹೋಗೋ ಅಂತ. ಇದ್ರದ್ದು ಫುಲ್ ವೀಡಿಯೋ ಬಂದು ನಮ್ಮ ಯೂಟ್ಯೂಬ್ ಚಾನಲ್ ಐತೆ, ಲಿಂಕ್ ಬೇಕಾದ್ರೆ ಇಲ್ಲಿ ಕೊಡ್ತೀನಿ ಇದರಲ್ಲಿ ಚೆಕ್ ಮಾಡಿ ನೋಡಿ. ಸರಿ ಅಂತ ಪೆಟ್ರೋಲ್ ಬಂಕಿಗೆ ಹೋಗಿ ಒಂದು 15,000 ಡೀಸೆಲ್ಲು, ಒಂದು 3,000 ಟೋಲ್ ಹಾಕ್ಕೊಂಡು ಹೋಗೋಣ. ಮತ್ತು ಬರೋ ಟೈಮಲ್ಲಿ ಬೇಕಾದ್ರೆ ಹಾಕ್ಸ್ಕೊಳ್ಳೋಣ. ಸರಿ ಅಂತ ಹೋಗ್ತಾರೆ. ನೋಡಿದ್ರೆ ಇಲ್ಲಿ ದೇವನಹಳ್ಳಿ ಹತ್ರ ಈ ಸಾಯಿಬಾಬಾ ದೇವಸ್ಥಾನ ಇದೆಯಲ್ಲ, ಅಲ್ಲಿ ನೋಡಿದ್ರೆ ಫುಲ್ಲು ಏನೋ ದೇವಸ್ಥಾನ ಹಬ್ಬ ಅನಿಸುತ್ತೆ. ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿತ್ತು ರೋಡೆಲ್ಲ. ಸರಿ ಅಂತ ನೋಡಿದ್ರೆ ಇಲ್ಲಿ ಕರೆಕ್ಟಾಗಿ ಹತ್ರ ಅನಂತಪುರದಲ್ಲಿ ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ಫುಲ್ ನಿದ್ದೆ, ಏನು ಮಾಡೋದು ಸುಮ್ಮನೆ ಏನಕ್ಕೆ ರಿಸ್ಕ್ ಅಂತ ಹೇಳ್ಬಿಟ್ಟು. ಸರಿ ಅಂತ ಬೆಳಗಿನ ಜಾವ ಒಂದು 5:30 ಎದ್ದು ಹಂಗೆ ಹೋಗ್ತಾ ಇದ್ದೀನಿ. ಇವಾಗ ಕರೆಕ್ಟಾಗಿ ಎಲ್ಲಿದ್ದೀನಿ ಅಂತ ನೋಡಿದ್ರೆ ಕರೆಕ್ಟಾಗಿ ಡೌನ್ ಹತ್ರ ಹೋಗಿ ಒಂದು ಟೀ ಕುಡ್ದು ಸೀದಾ ಹೋಗೋಣ. ಇವರು ನಮ್ಮನವ್ರ ಫ್ರೆಂಡ್ ಬೇರೆ ಟೊಮೊಟೊ ಹಾಕೊಂಡು ಹೋಗ್ತಾಯಿದ್ದೀನಿ ಅಂತ ಹೇಳಿದ್ರು. ಲಾರಿಯಲ್ಲಿ ಸಿಗ್ತೀನಿ ಅಂತ ಹೇಳಿದ್ರು. ಅವ್ರು ಟೈಮಿಂಗ್ ಲೋಡು ಅವ್ರು ಹೋಗ್ಬಿಟ್ಟಿದ್ದಾರೆ, ಸಿಕ್ಕಿಲ್ಲ. ಸರಿ ಅಂತ ನಾನು ಹಂಗೆ ಕರ್ನೂಲಲ್ಲಿ ಬಂದು 2 ಇಡ್ಲಿ ಒಂದು ವಡೆ ತಿನ್ಕೊಂಡು ಇನ್ನೇನು ಸೀದಾ ಅಲ್ಲಿಂದ ಹೊಡೆಯೋದೆ ನಾನ್ ಸ್ಟಾಪು. ಸೀದಾ ನೋಡಿದ್ರೆ ಇವಾಗ ಕರೆಕ್ಟಾಗಿ ಜಡ್ಸರ್ಲ ಹತ್ರ ಇದ್ದೀನಿ, ಸಿಂಗಲ್ ರೋಡ್ ಹತ್ರ. ಹಿಂಗೋ ಅವ್ರ ಕಂಪನಿಯಲ್ಲಿ ಬೇರೆ ಫೋನ್ ಮಾಡ್ತಾಯಿದ್ದಾರೆ ಜಲ್ದಿ ಬಾ ಅಂತ. ಈ ಕಡೆ ನೋಡಿದ್ರೆ ಲೋಡಿಂಗ್ಗೆ ಬೇರೆ ಹೇಳಿದಾರಂತೆ. ಇನ್ನು ಏನು ಕತೆ ಅಂತ ಗೊತ್ತಾಗ್ತಾ ಇಲ್ಲ, ಆದರೆ ಹೇಳಿದ್ದಾರೆ ಹೋಗು ಅಂತ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಹೋಗಿ ಅನ್ಲೋಡ್ ಮಾಡಿಸ್ಕೊಂಡು ಹೋಗೋಣ. ಸರಿ ಅಂತ ಹಂಗೆ ನೈಸ್ ರೋಡಲ್ಲ ಹತ್ತಿ ಹೋಗ್ತಾರೋ ನೋಡಿದ್ರೆ ಲೈಟಾಗಿ ಮಳೆ ಬರೋ ಥರ ಇತ್ತು. ಸರಿ ಏನು ಮಾಡೋಕ್ಕಾಗಲ್ಲ, ಇವತ್ತು ಅಡುಗೆ ಗಿಡಿಗೆ ಎಲ್ಲ ಮಾಡೋಕ್ಕಾಗಲ್ಲ ಅನಿಸುತ್ತೆ. ನೋಡ್ಕೊಳ್ಳೋಣ, ಆಮೇಲೆ ರಿಟರ್ನ್ ಲೋಡ್ ಆಗಂಗಿದ್ರೆ ಬೇಡ ಅಂತ ಪ್ಲ್ಯಾನಲ್ಲಿ ಇದ್ದೀನಿ. ಸರಿ ಅಂತ ಹಂಗೆ ಗೋಡನ್ ಹತ್ರ ಹೋದರೆ ಅವರು ನೋಡಿದ್ರೆ ಊಟಕ್ಕೆ ಹೋಗ್ಬಿಟ್ಟಿದ್ರು. ಸರಿ ಅಂತ ಗಾಡಿ ಹಂಗೆ ಬಿಟ್ಟು ನಾನು ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು, ಬಿಸಿಲು ಬೇರೆ ಆಗ್ತಾಯಿಲ್ಲ, ಒಂದು ಕಡೆ ಕಣ್ಣೆಲ್ಲ ಬೇರೆ ಉರಿತಾ ಐತೆ. ಸರಿ ಅಂತ ಹಂಗೆ ಒಂದು 3:30ಗೆಲ್ಲ ಗಾಡಿ ಅನ್ಲೋಡ್ ಮಾಡಿ ಕೊಟ್ಬಿಟ್ರು. ಸರಿ ಅಂತ ಇಲ್ಲಿ ಪಾಯಿಂಟ್ ಹತ್ರ ಬಂದೆ, ಊಟ ಎಲ್ಲ ಈಸ್ಕೊಂಡು ಬಂದುಬಿಟ್ಟಿದ್ದೀನಿ. ಬಂದು ನೋಡಿದ್ರೆ ಇವತ್ತು ಗಾಡಿ ಬಂದಿಲ್ಲ, ನಾಳೆ ಬರುತ್ತೆ ಗಾಡಿ ಅಂತ ಹೇಳ್ಬಿಟ್ರು. ಕೊಟ್ಟರು ಕೆಲಸ ಇವರು ಅಂತ ಗಾಡಿ ಹಂಗೆ ಸೈಡ್ಗೆ ಹಾಕ್ಬಿಟ್ಟು ಇನ್ನೇನು ಊಟ ಮಾಡ್ಬಿಟ್ಟು ಮಲ್ಕೊಂಬಿಟ್ಟೆ. ನೆಕ್ಸ್ಟ್